ಆಫೀಸಿಗೆ ಜೊತೆಯಾಗಿ ಹೊರಟ ಅಭಿ ಮತ್ತು ಸಾಹಿತ್ಯಳನ್ನು ನೋಡಿ ದಂಗು ಬಡಿದಂತೆ ನಿಂತಿದ್ದ ನೇಹಾ ಕೋಪದಿಂದ ತನ್ನ ಕೈಯನ್ನು ಮುಷ್ಟಿ ಬಿಗಿದು ನಿಂತಿದ್ದಳು. ನೇಹಾ ಕಮ್ ಎಂದು ಹೇಳಿ ಒಳನಡೆದ ಅಭಿಯ ಹಿಂದೆ ಸಾಹಿತ್ಯ ಮತ್ತು ನೇಹಾ ಇಬ್ಬರೂ ಒಳನಡೆದರು. ನೇಹಾ, ಶಿ ಈಸ್ ಸಾಹಿತ್ಯ. ನಿಮ್ಮ ಡಿಪಾರ್ಟ್ಮೆಂಟಲ್ಲಿ MIS ಪೋಸ್ಟ್ ಖಾಲಿ ಇದೆ ಅಂದ್ರಲ್ಲ, ಆ ಪೋಸ್ಟಿಗೆ ಇವಳನ್ನು ಅಪಾಯಿಂಟ್ ಮಾಡಿದ್ದೇನೆ. ಇವಳಿಗೆ ಟ್ರೈನಿಂಗ್ ಕೊಡೋ ಜವಾಬ್ದಾರಿ ನಿಂದು. ನೆಕ್ಸ್ಟ್ ರಿಪೋರ್ಟ್ ಎಲ್ಲ ಇವಳೇ ರೆಡಿ ಮಾಡೋ ಥರ ಪ್ರಿಪೇರ್ ಮಾಡಬೇಕು, ಓಕೆ ಎಂದು ಸಾಹಿತ್ಯ ಕಡೆ ತಿರುಗಿ, ಸಾಹಿತ್ಯ, ಇವರು ನೇಹಾ ಅಂತ, ನಿನ್ನ ಕೆಲಸದ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ನಿಮಗೆ ಏನೇ ಡೌಟ್ ಬಂದರೂ ಇವರನ್ನು ಕೇಳು, ಓಕೆನಾ ಎಂದು ನೇಹಾ ಕಡೆ ತಿರುಗಿ, ನೇಹಾ ಪ್ಲೀಸ್ ಎಂದು ಅವಳನ್ನು ಕರೆದುಕೊಂಡು ಹೋಗುವಂತೆ ಹೇಳಿದ. ಸಾಹಿತ್ಯಾಳಿಗೆ ಇನ್ನೊಂದು ತಲೆನೋವು ಶುರುವಾಗಿತ್ತು. ಮೊದಲೇ ನೇಹಾ ಮೇಡಮ್ಗೆ ನನ್ನ ಕಂಡ್ರೆ ಆಗಲ್ಲ, ಇನ್ನು ಅವ್ರ ಹತ್ರ ಕೆಲಸ ಮಾಡೋಕ್ಕಾಗುತ್ತಾ ಎಂದು ಹೆದರುತ್ತಲೇ ಅವಳ ಹಿಂದೆ ನಡೆದಳು. ನೇಹಾ ಅಭಿಯ ಕ್ಯಾಬಿನಿನಿಂದ ಹೊರಬಂದ ಕೂಡಲೇ ಸಾಹಿತ್ಯಾಳನ್ನೊಮ್ಮೆ ದುರುಗುಟ್ಟಿ ನೋಡಿ, ಇಲ್ಲೇ ನಿಲ್ಲು ಎಂದು ಜೋರಾಗಿ ಹೇಳಿ ತನ್ನ ಕ್ಯಾಬಿನಿಗೆ ನಡೆದು ಕೋಪದಿಂದ ತನ್ನ ಟೇಬಲ್ ಮೇಲಿದ್ದ ಎಲ್ಲ ವಸ್ತುಗಳನ್ನು ಬಿಸಾಕಿದಳು. ಆದರೂ ಸಮಾಧಾನವಾಗದೆ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ, ಐ ಹೇಟ್ ಯು ಸಾಹಿತ್ಯ, ಐ ಹೇಟ್ ಯು ಎಂದು ಅವಳ ಮೇಲಿದ್ದ ಕೋಪವನ್ನೆಲ್ಲ ಆ ವಸ್ತುಗಳ ಮೇಲೆ ತೀರಿಸಿದಳು. ನಿನ್ನ ಸುಮ್ಮನೆ ಬಿಡಲ್ಲ ನಾನು. ನೀನಿಷ್ಟು ಮುಂದುವರೆದಿದ್ಯಾ ಅಂದರೆ ನಿಂಗೊಂದು ಗತಿ ಕಾಣಿಸ್ಲೇಬೇಕು. ನಿಂಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ ಸಾಹಿತ್ಯ. ಇನ್ನು ದಿನ ನೀನು ನಿನ್ನ ಪ್ರೀತಿಯ ಅಭಿ ಸರ್ ಕೈಲಿ ಉಗಿಸ್ಕೊಳ್ತಾನೆ ಇರ್ತೀಯ ಎಂದು ಕೋಪದಲ್ಲೇ ನುಡಿದಳು. ಥಟ್ಟನೆ ಆಫೀಸ್ ಬಾಯ್ಗೆ ಕಾಲ್ ಮಾಡಿ ತನ್ನ ಕ್ಯಾಬಿನ್ ಕ್ಲೀನ್ ಮಾಡುವಂತೆ ಹೇಳಿ ಹೊರ ನಡೆದಳು. ಆಫೀಸ್ ಬಾಯ್ ಒಳಗೆ ಬಂದವನೇ ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಪುಸ್ತಕಗಳು, ಫೈಲ್ಗಳು ಜೊತೆಗೆ ಟೇಬಲ್ ಮೇಲಿದ್ದ ಅಲಂಕಾರಿಕ ವಸ್ತುಗಳು ಪುಡಿ ಪುಡಿಯಾಗಿದ್ದನ್ನು ಕಂಡು, ಮೇಡಮ್ ಯಾಕೆ ಇಷ್ಟೊಂದು ಗರಂ ಆಗಿದ್ದು ಎಂದು ತಲೆ ಕೆರೆದುಕೊಳ್ಳುತ್ತಲೇ ಎಲ್ಲವನ್ನೂ ಕ್ಲೀನ್ ಮಾಡಿ ಫೈಲ್ ಮತ್ತು ಪುಸ್ತಕಗಳನ್ನು ಜೋಡಿಸಿಟ್ಟು ಹೊರ ನಡೆದ. ನೇಹಾ ಹೊರ ಬಂದವಳೆ ಸಾಹಿತ್ಯಾಳನ್ನು ನೋಡದೆಯೇ ರಭಸವಾಗಿ ಅವಳ ಮುಂದಿನಿಂದ ಹಾದು ಹೋದಳು. ಅವಳ ಹಿಂದೆ ಹೋಗಲು ಒಂದು ಹೆಜ್ಜೆ ಮುಂದಿಟ್ಟ ಸಾಹಿತ್ಯಾಳಿಗೆ ಭಯ ಶುರುವಾಯಿತು. ಮೇಡಮ್ ಹಿಂದೆ ಹೋಗ್ಲೋ ಬೇಡವೋ? ಇಲ್ಲೇ ನಿಲ್ಲು ಅಂದ್ರಲ್ವಾ, ಅವರು ಬರೋಕೆ ಹೇಳೋವರೆಗೂ ಇಲ್ಲೇ ನಿಲ್ಲೋದು ಒಳ್ಳೆಯದು, ಇಲ್ಲ ಅಂದರೆ ಸುಮ್ಮನೆ ಬೈಸ್ಕೊಳ್ಳೋದು ಯಾರು ಎಂದು ಮತ್ತೆ ಹಾಗೆ ನಿಂತಳು ಸಾಹಿತ್ಯ. ನೇಹಾ ಹೋದ ರಭಸದಲ್ಲೇ ವಾಪಸ್ಸು ಬಂದು, ನನ್ನನ್ನು ನೀನು PA ಅಂದ್ಕೊಂಡಿದ್ಯಾ ಹೇಗೆ ಹಾಂ ಜೋರಾಗಿ ಕೇಳಿದಳು. ಅವಳ ಧ್ವನಿ ಕೇಳಿ ಸಾಹಿತ್ಯ ನಡುಗಿ ಹೋದಳು. ಏನು ಹಾಗೆ ನೋಡ್ತಿದ್ಯಾ? ಅಭಿ ಸರ್ಗೆ ಯಾಮಾರಿಸಿದ ಹಾಗೆ ನನ್ನ ಯಾಮಾರ್ಸೋಕ್ಕಾಗಲ್ಲ, ತಿಳಿತಾ? ಇಲ್ಲಿ ಕೆಲಸ ಮುಖ್ಯ. ನಿಮಗೆ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಬಾ, ಇಲ್ಲ ನಿನ್ನ ಕೈಲಿ ಆಗಲ್ಲ ಅಂತ ಹೋಗ್ತಾ ಇರು ಎಂದು ಜೋರಾಗಿ ಹೇಳಿದಾಗ ನೇಹಾ ಮೇಡಮ್ ಯಾರ ಮೇಲೆ ಕೋಪ ಮಾಡಿಕೊಂಡಿದ್ದು ಎಂದು ಎಲ್ಲ ಎಂಪ್ಲಾಯೀಸ್ಗಳು ಇಣುಕಿ ನೋಡತೊಡಗಿದರು. ನಾನೇನು ತಪ್ಪು ಮಾಡಿದೆ ಎಂದು ಯೋಚಿಸುತ್ತಿದ್ದ ಸಾಹಿತ್ಯ ಎಲ್ಲರೂ ತನ್ನತ್ತ ನೋಡುತ್ತಿರುವುದನ್ನು ಕಂಡು ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ನಿನ್ನ ಕಣ್ಣೀರು ನೋಡಿ ಕರಗೋಕೆ ಇಲ್ಲಿ ಯಾರೂ ಇಲ್ಲ, ತಿಳಿತಾ? ಮೊದಲು ನಿನ್ನ ಡ್ರಾಮಾ ನಿಲ್ಲಿಸು, ಬಾ, ಅದೇನು ಕೆಲಸ ಮಾಡ್ತೀಯೋ ನಾನು ನೋಡ್ತೀನಿ ಎಂದು ಖಾರವಾಗಿ ಹೇಳಿ ಮುಂದೆ ನಡೆದಳು ನೇಹಾ. ಕೃಷ್ಣ, ಇವರಿಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ? ಕೆಲಸಕ್ಕೆ ಬಂದ ಮೊದಲ ದಿನವೇ ಇಷ್ಟೊಂದು ಬಯಸಿಕೊಳ್ಳುತ್ತಿರೋ ನಾನು ಇನ್ನೆಷ್ಟು ದಿನ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ? ಇವರದಲ್ಲದ ಕಂಪನಿಯಿಂದ ನನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ರು. ಇನ್ನು ಈ ನೇಹಾ ಮೇಡಮ್ ಕೆಲಸ ಮಾಡ್ತಿರೋ ಈ ಕಂಪನಿಯಿಂದ ನನ್ನನ್ನು ತೆಗೆದು ಹಾಕುವುದೇನು ಕಷ್ಟ ಅಲ್ಲ ಅನಿಸುತ್ತದೆ. ಕೃಷ್ಣ, ಯಾಕೆ ಹೀಗಾಗುತ್ತಿದೆ ಎಂದು ಯೋಚನೆಯಲ್ಲಿಯೇ ಮುಳುಗಿದ್ದಳು ಸಾಹಿತ್ಯ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಬೇಗ ಹೋಗಿ, ಇಲ್ಲದಿದ್ದರೆ ನೇಹಾ ಮೇಡಮ್ ಮತ್ತೆ ಇನ್ನೇನಾದರೂ ಬೈತಾರೆ ಎಂದು ಆಫೀಸ್ ಬಾಯ್ ಎಚ್ಚರಿಸಿದ ತಕ್ಷಣ ಎಚ್ಚೆತ್ತು ನೇಹಾಳ ಹಿಂದೆ ಓಡಿದಳು ಸಾಹಿತ್ಯ. ಇದು ನೀನು ಕೂರೋ ಜಾಗ. ಇನ್ನು ಮುಂದೆ ಅಭಿ ಸರ್ಗೆ ಬೇಕಾದ ಎಲ್ಲ ರಿಪೋರ್ಟ್ಸ್ ನೀನೇ ರೆಡಿ ಮಾಡಬೇಕು. ನಿಂಗೆ ಇವತ್ತೊಂದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಎಲ್ಲ ತಿಳ್ಕೋಬೇಕು. ನೀನೇನು ಮಾಡಬೇಕು ಅಂತ ಆ ಸಿಸ್ಟಮ್ ಒಳಗಡೆ ಒಂದು ಫೈಲ್ ಇದೆ, ಅದನ್ನು ಓಪನ್ ಮಾಡಿ ನೋಡು. ಹೇಗೆ ಮಾಡಬೇಕು ಅಂತ ನೀನೇ ಕಲಿ. ನಾಳೆಯಿಂದ ನೀನೇ ಅಭಿ ಸರ್ಗೆ ರಿಪೋರ್ಟ್ ಕೊಡಬೇಕು, ತಿಳಿತಾ? ಆಗಲ್ಲ ಅಂದರೆ ಇಲ್ಲಿಂದ ಹೇಗೆ ಗೇಟ್ ಪಾಸ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು
ಎಂದು ವ್ಯಂಗ್ಯವಾದ ನಗು ಬೀರಿ ತನ್ನ ಕ್ಯಾಬಿನ್ನತ್ತ ನಡೆದಳು ನೇಹಾ. ಸಾಹಿತ್ಯಾಳಿಗೆ ಮುಂದೇನು ಮಾಡಬೇಕೆಂದು ತಿಳಿಯಲಿಲ್ಲ. ತನ್ನ ಕುರ್ಚಿಯಲ್ಲಿ ಕುಳಿತು ಕಂಪ್ಯೂಟರ್ ಓಪನ್ ಮಾಡಿದಳು. ಅದು ಪಾಸ್ವರ್ಡ್ ಕೇಳಿದಾಗ ಪಾಸ್ವರ್ಡ್ ಏನಿರಬಹುದು ಎಂದು ಪಕ್ಕದ ಹುಡುಗಿಯ ಬಳಿ ವಿಚಾರಿಸಿದಳು. ಐ ಡೋಂಟ್ ನೋ ಮೇಡಮ್ ಎಂದು ಹೇಳಿ ಮತ್ತೆ ಕೆಲಸದಲ್ಲಿ ಮುಳುಗಿದಳು ಆಕೆ. ಈಗೇನು ಮಾಡಲಿ? ನೇಹಾ ಮೇಡಮ್ ನನ್ನ ನೋಡಿದ್ರೇ ಉರಿದು ಬೀಳ್ತಾರೆ. ಇನ್ನು ಪಾಸ್ವರ್ಡ್ ಕೇಳೋಕ್ಕೆ ಹೋದರೆ ಇನ್ನೆಷ್ಟು ಬೈತಾರೋ. ಆದರೂ ಈಗ ಅವರ ಬಳಿ ಹೋಗೋದು ಅನಿವಾರ್ಯನೇ ಎಂದು ಉಸಿರು ಬಿಗಿ ಹಿಡಿದು ನೇಹಾಳ ಕ್ಯಾಬಿನ್ ಬಳಿ ಬಂದಳು. ಮೇ ಐ ಕಮಿಂಗ್ ಮೇಡಮ್ ಎಂದು ಮೆತ್ತಗೆ ಹೇಳಿದಳು. ಎಸ್, ಅದೇ ಗಡುಸಾದ ಧ್ವನಿಯೊಂದಿಗೆ ಯಾವುದೋ ಫೈಲ್ ನೋಡುತ್ತಾ ಹೇಳಿದಳು ನೇಹಾ. ನಿಧಾನವಾಗಿ ಒಳಬಂದು ನೇಹಾಳ ಎದುರು ನಿಂತಳು. ಎಸ್ ಎಂದು ಮೇಲೆ ನೋಡಿದ ನೇಹಾಳಿಗೆ ಎದುರಿಗಿರುವುದು ಸಾಹಿತ್ಯ ಎಂದು ತಿಳಿಯುತ್ತಿದ್ದಂತೆ ಮುಖ ಬಿಗಿಯಾಗತೊಡಗಿತು. ಮೇಡಮ್, ಅದು ಸಿಸ್ಟಮ್ ಪಾಸ್ವರ್ಡ್ ಬೇಕಿತ್ತು ಎಂದು ಮೆಲ್ಲನೆ ಉಸುರಿದಳು ಸಾಹಿತ್ಯ. ಜೋರಾಗಿ ಹೇಳು, ಗದರಿದಳು ನೇಹಾ. ಸಾಹಿತ್ಯ ಭಯದಿಂದ ಮೇಡಮ್ ಸಿಸ್ಟಮ್ ಪಾಸ್ವರ್ಡ್ ಬೇಕಿತ್ತು ಎಂದು ಪಟಪಟನೆ ಒಂದೇ ಉಸಿರಿಗೆ ಹೇಳಿದಳು. ಪಾಸ್ವರ್ಡ್ ಕೇಳೋಕ್ಕೆ ಇಲ್ಲಿವರೆಗೂ ಬಂದ್ಯಾ? ಹೋಗ್ಲಿ, ಒಂದ್ಸರಿನಾದರೂ ಪಾಸ್ವರ್ಡ್ ಏನಾಗಿರಬಹುದು ಅಂತ ಟ್ರೈ ಮಾಡಿ ನೋಡಿದ್ಯಾ? ನೇಹಾಳ ಮಾತಿಗೆ ತಲೆ ತಗ್ಗಿಸಿದಳು ಸಾಹಿತ್ಯ. ಕೇಳಿದ ತಕ್ಷಣ ತಲೆ ತಗ್ಸೋದು ಇಲ್ಲ ಕಣ್ಣಲ್ಲಿ ಗಂಗಾಜಲನೇ ಹರಿಬಿಡೋದು. ಇದಿಷ್ಟು ಬಿಟ್ರೆ ನಿಂಗೇನು ಗೊತ್ತೇ ಇಲ್ವಾ? ಇಲ್ಲಿರೋ ಎಲ್ಲ ಸಿಸ್ಟಮ್ಗೂ ಒಂದೇ ಪಾಸ್ವರ್ಡ್ ಇರೋದು. ನಿನ್ನ ಪಕ್ಕದವಳನ್ನ ಕೇಳಿದಿದ್ರು ಹೇಳ್ತಿದ್ಲು, ನಿಂಗೆ ನನ್ನ ಹತ್ರನೇ ಕೇಳಬೇಕಲ್ವಾ? ಮತ್ತಷ್ಟು ಕೂಗಾಡಿದಳು ನೇಹಾ. ಸಾಹಿತ್ಯ ಏನೊಂದು ಮಾತನಾಡದೆ ನಿಂತಿದ್ದಳು. ನೋಡು, ನಂಗಿವತ್ತು ಮೂಡ್ ಸರಿಯಾಗಿಲ್ಲ, ನಿನ್ನ ನಾಳೆ ನೋಡ್ಕೋತೀನಿ, ಮೊದಲು ಹೋಗಿಲಿಂದ ಎಂದು ಹೇಳಿ ಫೈಲ್ ನೋಡುವುದರಲ್ಲಿ ಮಗ್ನಳಾದಳು. ಮತ್ತೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಬಂದಳು ಸಾಹಿತ್ಯ. ಬಿಗಿ ಹಿಡಿದಿದ್ದ ಉಸಿರನ್ನು ಹೊರಬಿಟ್ಟು, ದೇವ್ರೇ ಏನು ಮಾಡಲಿ ನಾನೀಗ ಎಂದು ಯೋಚಿಸುತ್ತಾ, ಅಲ್ಲ, ಎಲ್ಲ ಕಂಪ್ಯೂಟರ್ಗೂ ಸೇಮ್ ಪಾಸ್ವರ್ಡ್ ಆದರೆ ಆಗಲೇ ಪಕ್ಕದಲ್ಲಿದ್ದ ಹುಡುಗಿ ಯಾಕೆ ಗೊತ್ತಿಲ್ಲ ಅಂದ್ಲು? ಅನುಮಾನದಿಂದಲೇ ತನ್ನ ಟೇಬಲ್ ಬಳಿ ಬಂದು ಪಕ್ಕದ ಹುಡುಗಿಯ ಕಡೆ ನೋಡಿದಳು. ಆ ಹುಡುಗಿಗೆ ಏನನಿಸಿತೋ, ಸಾಹಿತ್ಯ ಅಳೆಡೆ ತಿರುಗಿ, ಆಗಲೇ ನೀವು ನನ್ನ ಹತ್ರ ಏನೋ ಕೇಳಿದ್ರಲ್ಲ, ಏನು ಎಂದು ಅವಳನ್ನೇ ನೋಡುತ್ತಾ ಕೇಳಿದಳು. ಅದು ಸಿಸ್ಟಮ್ ಓಪನ್ ಆಗ್ತಿಲ್ಲ, ಪಾಸ್ವರ್ಡ್ ಏನು ಅಂತ ಗೊತ್ತಾಗ್ತಿಲ್ಲ ಎಂದ ಸಾಹಿತ್ಯಳ ಮಾತಿಗೆ, ಓ ಪಾಸ್ವರ್ಡ್ ಚಕ್ರವರ್ತಿ ಅಂತ. ಇಲ್ಲಿ ಎಲ್ಲ ಸಿಸ್ಟಮ್ದು ಸೇಮ್ ಪಾಸ್ವರ್ಡ್. ಸಾರಿ, ಆಗಲೇ ತುಂಬ ಬ್ಯುಸಿ ಇದ್ದೆ, ಅದಕ್ಕೆ ನೀವು ಏನು ಹೇಳಿದ್ರಿ ಅಂತ ಕೇಳಿಸ್ಕೊಳ್ಳಿಲ್ಲ ಎಂದು ಹೇಳಿ ಮತ್ತೆ ಕೆಲಸದಲ್ಲಿ ಮಗ್ನಳಾದಳು ಆಕೆ. ಸದ್ಯ ಪಾಸ್ವರ್ಡ್ ಸಿಕ್ತು ಎಂದು ಸ್ವಲ್ಪ ಸಮಾಧಾನದಿಂದಲೇ ಸಿಸ್ಟಮ್ ಓಪನ್ ಮಾಡಿದಳು ಸಾಹಿತ್ಯ. ಅದರಲ್ಲಿರೋ ಎಲ್ಲ ಫೈಲ್ ಓಪನ್ ಮಾಡಿ ಯಾವುದರಲ್ಲಿ ಏನಿದೆ ಎಂದು ನೋಡುತ್ತಿದ್ದವಳಿಗೆ ಕೊನೆಗೂ ಒಂದು ಫೋಲ್ಡರ್ನಲ್ಲಿದ್ದ ಎಕ್ಸೆಲ್ ಫೈಲ್ ಸಿಕ್ಕೇ ಬಿಟ್ಟಿತು. ಅಬ್ಬಾ ಎಂದು ದೊಡ್ಡದಾಗಿ ನಿಟ್ಟುಸಿರು ಬಿಟ್ಟು ಅದನ್ನು ನೋಡುತ್ತಿದ್ದವಳಿಗೆ ಅದರ ತಲೆಬುಡ ಅರ್ಥವಾಗಲಿಲ್ಲ. ಅಯ್ಯೋ ಕೃಷ್ಣ, ಇದರಲ್ಲಿ ಬರೀ ನಂಬರ್ಗಳೇ ಇದೆಯಲ್ಲ, ಇದೆಲ್ಲಿಂದ ಬಂತು ಅಂತ ಹೇಗೆ ತಿಳ್ಕೊಳ್ಳೋದು ಎಂದು ಯೋಚಿಸುತ್ತಾ ಸೂಕ್ಷ್ಮವಾಗಿ ನೋಡತೊಡಗಿದಳು. ಅರ್ಥವಾಗಲಿಲ್ಲ. ಮುಖ ಚಿಕ್ಕದು ಮಾಡಿ ಮತ್ತೆ ಮತ್ತೆ ಪ್ರಯತ್ನಿಸಿದಳು. ಇತ್ತ ಅಭಿ ನೇಹಾ ಮತ್ತು ಸಾಹಿತ್ಯಳನ್ನು ಹೊರಗೆ ಕಳುಹಿಸಿದ ಮೇಲೆ ತನ್ನ ಕೆಲಸದಲ್ಲಿ ಮುಳುಗಿದ್ದ. ಆಗಾಗ ಸಾಹಿತ್ಯಳನ್ನು ನೋಡಬೇಕೆಂಬ ಬಯಕೆ ಇಮ್ಮಡಿಯಾದರೂ ಇದು ಆಫೀಸ್, ನಾನಿಲ್ಲಿ ಎಲ್ಲರನ್ನೂ ಸಮಾನಾಗಿ ನೋಡಬೇಕು ಎಂದು ತನ್ನ ಬಯಕೆಯನ್ನು ಹಿಡಿದಿಕ್ಕಿ ಮತ್ತೆ ಕೆಲಸದಲ್ಲಿ ಮುಳುಗಿದ್ದ. ಸಂಜೆಯ ಸಮಯ, ಎಲ್ಲರೂ ಹೊರಟು ಹೋಗಿದ್ದರು. ನೇಹಾ ಮನೆಗೆ ಹೊರಡುವಾಗ ಸಾಹಿತ್ಯಳ ಬಳಿ ಬಂದು ನಾಳೆಯಿಂದ ರಿಪೋರ್ಟ್ ನೀನೇ ರೆಡಿ ಮಾಡಬೇಕೆಂದು, ಇಲ್ಲದಿದ್ದರೆ ಕೆಲಸ ಬಿಡಬೇಕೆಂದು ತಾಕೀತು ಮಾಡಿ ಹೋಗಿದ್ದಳು. ಸಾಹಿತ್ಯಳಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ತನ್ನ ಕೈಲಾದಷ್ಟು ಪ್ರಯತ್ನ ಮಾಡಿ ಸೋತಿದ್ದಳು. ಎಲ್ಲರೂ ಹೊರಟು ಹೋದರೂ ಸಾಹಿತ್ಯ ಮಾತ್ರ ಎದ್ದೇಳಲಿಲ್ಲ. ಅಭಿ ತನ್ನ ಕೆಲಸ ಮುಗಿಸಿ ಸಾಹಿತ್ಯ ತನಗಾಗಿ ಕಾಯುತ್ತಿರಬಹುದೆಂದು ಅವಳ ಟೇಬಲ್ ಬಳಿ ಬಂದ. ಅವಳು ಕಂಪ್ಯೂಟರ್ ನೋಡುವುದರಲ್ಲೇ ಮುಳುಗಿ ಹೋಗಿದ್ದಳು. ಅವಳಿಗೆ ಎದುರು ಅಭಿ ನಿಂತಿರುವುದೂ ಕಾಣಿಸಲಿಲ್ಲ. ಅಬ್ಬಾ, ಬಂದ ಮೊದಲ ದಿನವೇ ಇಷ್ಟೊಂದು ಇಂಟ್ರೆಸ್ಟಿಂದ ಕೆಲಸ ಮಾಡೋದು ನೋಡಿದ್ದು ಇವಳೊಬ್ಬಳನ್ನೇ ಅನಿಸುತ್ತೆ
ಅದೇನು ಮಾಡ್ತಿದ್ದಾಳಪ್ಪ ಎಂದು ಬಗ್ಗಿ ಇಣುಕಿದಾಗ ಅವಳು ಯಾವುದೋ ಫಾರ್ಮುಲಾ ಹಾಕುತ್ತಿದ್ದಳು. ಅಬಿಗೆ ನಗು ತಡೆಯಲಾಗಲಿಲ್ಲ. ಜೋರಾಗಿ ನಕ್ಕ. ಸಾಹಿತ್ಯ ಬೆಚ್ಚಿ ಅವನತ್ತ ನೋಡಿದಳು. ತನ್ನ ಪರಿಸ್ಥಿತಿಗೆ ನಗುತ್ತಿದ್ದಾನೆಂದು ಅವಳಿಗೆ ಕೋಪ ತಡೆಯಲಾಗಲಿಲ್ಲ. ನಿಮಗೆ ನಗು ಅಲ್ವಾ ಎಂದು ಅಳು ಮುಖ ಹೊತ್ತು ಹೇಳಿದಳು. ಅವಳ ಮುಖ ಕಂಡು ಅಯ್ಯೋ ಅನಿಸಿತು ಅವನಿಗೆ. ಹಾಗಲ್ಲ ಸತ್ಯ, ಇವತ್ತು ಆಫೀಸ್ಗೆ ಜಾಯ್ನ್ ಆಗಿದ್ದೀಯಾ, ಇವತ್ತೇ ಎಲ್ಲಾನು ತಿಳ್ಕೋಬೇಕು ಅಂದರೆ ಆಗುತ್ತಾ ಹೇಳು, ನಾಳೆಗೂ ಸ್ವಲ್ಪ ಇರಲಿ ಎಂದು ನಗುತ್ತಲೇ ಹೇಳಿದ್ದ. ಅವನಿಗೇನು ಗೊತ್ತು ನೇಹಾ ಮೇಡಮ್ ಹೇಳಿರೋ ವಿಚಾರ. ಅಯ್ಯೋ ಸರ್, ಬೆಳಿಗ್ಗೆಯಿಂದ ಟ್ರೈ ಮಾಡ್ತಿದ್ದೀನಿ, ಆದರೆ ಏನೂ ಗೊತ್ತಾಗ್ತಿಲ್ಲ ಎಂದು ಮತ್ತದೇ ಅಳುಮುಖ ಹೊತ್ತು ಹೇಳಿದಳು. ಗೊತ್ತಾಗ್ತಿಲ್ಲ ಅಂದರೆ ನೇಹಾ ಮೇಡಮ್ ಹತ್ರ ಕೇಳಬೇಕು ತಾನೆ ಎಂದು ಹೇಳಿದಾಗ, ಅವರು ತುಂಬ ಬ್ಯುಸಿ ಇದ್ದರು ಸರ್, ಕೇಳೋಕೆ ಭಯ ಆಯಿತು ಎಂದು ತಲೆ ತಗ್ಗಿಸಿಯೇ ಹೇಳಿದಳು ಸಾಹಿತ್ಯ. ಹೀಗೆ ಭಯ ಪಡ್ಕೊಂಡು ಕೂತ್ರೆ ಕೆಲಸ ಆಗುತ್ತಾ ಹೇಳು? ಅಭಿ ಪ್ರಶ್ನಿಸಿದಾಗ ಉತ್ತರಿಸಲಿಲ್ಲ ಆಕೆ. ಸರಿ, ಈ ಕಡೆ ಬಾ, ನಾನೇ ಹೇಳ್ಕೊಡ್ತೀನಿ ಎಂದು ಕಂಪ್ಯೂಟರ್ ಮುಂದೆ ಕುಳಿತು ಅವಳಿಗೆ ಎಲ್ಲವನ್ನೂ ಸಂಕ್ಷಿಪ್ತವಾಗಿ ಹೇಳಿಕೊಡತೊಡಗಿದ. ಗಮನವಿಟ್ಟು ಕಲಿಯುತ್ತಿದ್ದಳು ಸಾಹಿತ್ಯ. ಅಮ್ಮಿ, ಈ ಅಕ್ಕ ಬರೋದು ಏಟೊತ್ಗೆ ಎಂದು ಆಗಾಗ ಹೊರಗೆ ಇಣುಕಿ ನೋಡುತ್ತಿದ್ದ ಚೆನ್ನಿ ಕನಕಮ್ಮನ ಬಳಿ ಕೇಳಿದಳು. ಗೊತ್ತಿಲ್ಲ ಚೆನ್ನಿ, ಅದೇ ನಾನು ಯೋಚನೆ ಮಾಡ್ತಿದ್ದೆ ಎಂದು ಕನಕಮ್ಮ ಹೇಳಿದಾಗ, ಹೋಗಿ ಕರ್ಕೊಬರ್ಲಾ, ನನಗಿಲ್ಲಿ ಸಾಕಾಗಿದೆ, ಇಲ್ಲಿರೋವೆಲ್ಲ ಗೂಬೆಗಳೇ, ಒಂದು ಬಾಯ್ ಬಿಡಲ್ಲ ಅಂತವ. ಆ ಅಕ್ಕ ಮಾತ್ರ ಚೆನ್ನಾಗಿ ಮಾತಾಡುತ್ತೆ, ಉಳ್ದವು ಎಲ್ಲ ವಿಚಿತ್ರ ಪಾಟಿಗಳು, ಅದೆಂಗೆ ಅಪ್ಪ ಅಂತ ಮಕ ಓದಿಸ್ಕೊಂಡು ಕೂರ್ತಾವೋ ಎಂದ ಚೆನ್ನಿಯ ಮಾತಿಗೆ, ಚೆನ್ನಿ ಬಾಯಿ ಮುಚ್ಚು, ಇಲ್ಲಿ ಯಾರಾರ ಕೇಳಿಸ್ಕೊಂಡ್ರೆ ಆಟೆಯ, ನಿನ್ನ ಜೊತೆಯಾಗ ನನ್ನ ಹೊರಗೆ ಹಾಕ್ತಾರ ಎಂದು ಮೆಲ್ಲನೆ ಗದರಿದರು ಕನಕಮ್ಮ. ಹೋಗವೋ, ಇದೊಂದೇ ಮನೆ ಇರೋದೇನು? ಅಕ್ಕಪಕ್ಕದಾಗ ಬೇಜಾನ್ ಮನೆಗಳವ, ಯಾವ ಮನೆ ನಿಂಗಿಷ್ಟ ಆಗುತ್ತೆ ಹೇಳು, ಆ ಮನೆಗೆ ಹೋಗಿರವ. ಚೆನ್ನಿಯ ಮಾತು ಕೇಳಿದ ಕನಕಮ್ಮ, ಲೇ ಚೆನ್ನಿ, ಹಂಗಿರಕ್ಕಾದೆ ನಿನ್ನ ಮಾವನ ಮನೆ ಅನ್ಕೊಂಡೇನೋ? ನಿನ್ನ ತಲೆ ಬುಡ ಇಲ್ದಿರೋ ಮಾತು ಕೇಳೋಕ್ಕೆ ನಂಗೆ ಪುರ್ಸೋತಿಲ್ಲ, ಸುಮ್ಕೆ ಹೋಗಿ ಕೂರು ಎಂದು ತನ್ನ ಕೆಲಸದಲ್ಲಿ ತೊಡಗಿದರು. ಹೋಗವೋ, ನನ್ನ ಜೊತೆಯಾಗ ಮಾತಾಡೋಕ್ಕೂ ದಮ್ಮಿರಬೇಕು, ಅದೆಲ್ಲ ನಿಂಗೆಲಿಂದ ಬಂದಾತು ಎಂದು ಗೊಣಗುತ್ತಲೇ ರೂಮಿಗೆ ನಡೆದಳು ಚೆನ್ನಿ. ಅರುಣಾದೇವಿಯವರು ಪದೇ ಪದೇ ಹೊರ ನೋಡುತ್ತಾ ಹಾಲಿನಲ್ಲಿ ಅತ್ತಿಂದಿತ್ತ ಓಡಾಡುತ್ತಿದ್ದರು. ಅದನ್ನು ಕಂಡ ಅಪ್ಸರಾದೇವಿಯವರು, ಯಾಕರುಣ, ಏನಾಯಿತು, ತುಂಬ ಟೆನ್ಷನ್ ಮಾಡ್ಕೊಂಡಿದೆಯಾ ಅನಿಸುತ್ತೆ ಎಂದು ಹುಬ್ಬು ಜೋಡಿಸಿ ಕೇಳಿದಾಗ, ಅತ್ತೆ, ಅಭಿ ಬೆಳಿಗ್ಗೆ ಆಫೀಸ್ಗೆ ಹೋದ, ಅದು ಆ ಬಿಕಾರಿನ ಎಳ್ಕೊಂಡು ಹೋಗಿದ್ದಾನೆ, ಇಷ್ಟೊತ್ತಿಗಾಗಲೇ ಮನೆಗೆ ಬರೋನು ಇನ್ನೂ ಬಂದಿಲ್ಲ ಅಂತ ಯೋಚನೆ ಆಗಿದೆ ಎನ್ನುತ್ತಾ ಮತ್ತೆ ದಾರಿ ಕಾಯತೊಡಗಿದರು. ಬರ್ತಾನೆ ಬಿಡು ಅರುಣ, ಅವನೇನು ಚಿಕ್ಕ ಮಗುನ, ಕೆಲಸ ಜಾಸ್ತಿ ಇರಬೇಕು ಅನಿಸುತ್ತೆ ಎಂದು ಅಪ್ಸರಾದೇವಿಯವರು ನೋಡಿದಾಗ, ಅತ್ತೆ, ಅವನೊಬ್ಬನೇ ಹೋಗಿದ್ದಿದ್ರೆ ನಾನೇನು ಯೋಚನೆ ಮಾಡ್ತಿರ್ಲಿಲ್ಲ, ಆದರೆ ಅವನ ಜೊತೆ ಆ ರಾಕ್ಷಸಿನೂ ಹೋಗಿದ್ದಾಳಲ್ಲ, ಅದೇ ನನಗೆ ಭಯ ಆಗಿರೋದು ಎಂದು ಹೇಳಿದಾಗ ಅಪ್ಸರಾದೇವಿಯವರು ಮತ್ತೇನೂ ಮಾತನಾಡದೆ ಅಲ್ಲೇ ಸೋಫಾದ ಮೇಲೆ ಕುಳಿತು ಟಿವಿ ನೋಡತೊಡಗಿದರು. ಅಭಿ ಎಲ್ಲವನ್ನೂ ಚುಟುಕಾಗಿ ಹೇಳಿಕೊಡುತ್ತಿದ್ದುದನ್ನು ಶ್ರದ್ಧೆಯಿಂದ ಕಲಿಯುತ್ತಿದ್ದಳು ಸಾಹಿತ್ಯ. ಎಲ್ಲವನ್ನೂ ಹೇಳಿಕೊಟ್ಟ ಬಳಿಕ, ಇವತ್ತಿಗೆ ಇಷ್ಟು ಸಾಕು ಸತ್ಯ, ಇನ್ನೇನಾದರೂ ಡೌಟ್ ಇದ್ರೆ ನಾಳೆ ನೇಹಾ ಹತ್ರ ಕೇಳು, ಓಕೆನಾ? ಈಗ ಹೊರಡೋಣ, ಲೇಟ್ ಆಯಿತು ನೋಡು ಎಂದು ಎದ್ದು ನಿಂತ ಅಭಿ. ಥ್ಯಾಂಕ್ ಯು ಸರ್, ನನಗೆ ಇಷ್ಟು ಸಾಕು, ಮುಂದಿದ್ದು ನಾನೇ ನೋಡಿ ಕಲಿತೀನಿ ಎಂದು ಉತ್ಸಾಹದಿಂದ ಹೇಳಿದಳು ಸಾಹಿತ್ಯ. ಸಾಹಿತ್ಯಾಳ ಮುದ್ದು ಮುಖದಲ್ಲಿ ಸಂತಸದ ನಗು ಕಂಡು ಅಭಿ ಒಂದು ಕ್ಷಣ ಕಳೆದೇ ಹೋಗಿದ್ದ. ಬನ್ನಿ ಸರ್, ಹೋಗೋಣ ಎಂದು ಕಂಪ್ಯೂಟರ್ ಆಫ್ ಮಾಡಿ ಅವನ ಕೈ ಹಿಡಿದು ಎಳೆದುಕೊಂಡೇ ಹೋದಳು ಸಾಹಿತ್ಯ. ಅವನ ಕೈ ಅವಳ ಕೈಯೊಳಗೆ ಬಂದಿಯಾಗಿತ್ತು. ಅವಳ ಸ್ಪರ್ಶ ಅವನಿಗೆ ಹಿತವೆನಿಸಿತು. ಮಂತ್ರಮುಗ್ಧನಾಗಿ ಅವಳ ಹಿಂದೆ ನಡೆದ ಅಭಿ. ಮುಂದುವರೆಯುವುದು.